ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಿ ರೂಮು. ಇವಾಗ 5:30 5:45 ಆಗಿರುತ್ತೆ. ಇವತ್ತು ಆಟ ಆಡೋಕೆ ಹೋಗಬೇಕು ಫುಟ್ಬಾಲು. ಸೊ ಸ್ಪೆಷಲಿ ಟ್ಯೂಸ್ಡೇ ನಾನು ತುಂಬ ಸಲ ಹೋಗ್ತಾ ಇದ್ದೆ. ಸೊ ಇವತ್ತು ಅದೇ ಥರ ಅಂದರೆ ಗೊತ್ತಿರೋ ಟೀಮೇ ಬರ್ತಾರೆ. ಇವತ್ತು ಬರ್ತಾರೋ ಅದು ಗೊತ್ತಿಲ್ಲ, ನನ್ನ ಲಕ್ ಹೆಂಗಿದೆಯೋ ಅಂತ. ಅವ್ರ ಜೊತೆ ಆಡ್ದಿಷ್ಟಾಯಿತು, 2-3 ತಿಂಗಳ ಮೇಲೆ ಆಯಿತು. 2-4 ತಿಂಗಳು ನನಗೂ ಗೊತ್ತಿಲ್ಲ. ಯಾವಾಗ ಲಾಸ್ಟ್ ಟೈಮ್ ಫೆಬ್ರವರಿಯಲ್ಲಿ ಆಡಿರೋದು ಅನ್ಕೋತೀನಿ ಇವರು. ಅವ್ರು ಕಂಟಿನ್ಯೂ ಆಗಿ ಬರ್ತಾಯಿದ್ದಾರಾ ಗೊತ್ತಿಲ್ಲ, ಬಟ್ ಎವ್ರಿ ಟ್ಯೂಸ್ಡೇ ಆಡ್ತೀನಿ ಅಂತ ಅವಾಗ ಆಡ್ತಾಯಿದ್ರು. ಇವಾಗ ಬರ್ತಾರಾ ಗೊತ್ತಿಲ್ಲ. ಇವತ್ತು 4 ಗಂಟೆವರೆಗಿತ್ತು ಆಫೀಸು. ಹೋಗಿ ಬಂದು ಇವಾಗ ಒಂದು 5:30 ಆಗಿರ್ಬೋದು. ವೀಡಿಯೋ ಎಡಿಟಿಂಗ್ ಆಯ್ತಾಯಿದೆ. ಏನು ಮಾಡಿ ನೋಡೋಣ. ಸೊ ಜೊತೆಗೆ ಓಟ್ಸ್ ತಂದಿದ್ದೀನಲ್ವ, ತೋರಿಸ್ಬಿಡ್ತೀನಿ. ಇಲ್ಲಿಟ್ಟಿದ್ದೀನಿ ನೋಡಿ ಓಟ್ಸು. ಇದೆಷ್ಟು 1.5 kg ಅನ್ಕೋತೀನಿ. ಇವಾಗ ಅದು ಓಟ್ಸ್ ತಿನ್ನಬೇಕಂದ್ರೆ ಏನು ಬೇಕು ಹೇಳಿ, ಮಿನಿಮಮ್ ಹಾಲಾದರೂ ಬೇಕೇ ಬೇಕು. ಹಾಲಿದ್ರೇ ತಿನ್ನೋಕ್ಕಾಗೋದು. ಸೊ ಹಾಲು ಬಿಸಿ ಹಾಲು ಬೇಕಾದಲ್ಲಿ ನಮ್ಗೆ ಗೊತ್ತಿಲ್ಲ, ನೋಡೋಣ. ಸೊ ಹಾಲು, ಬಾಳೆಹಣ್ಣು, ಹಿಂಗೆ ಬೇಕಾದರೆ ಏನಾದ್ರು ಬೇಕಾದರೂ ಹಾಕೋಬೋದು. ಹಾಲು ಮತ್ತು ಬಾಳೆಹಣ್ಣಿದೆ ಸ್ವಲ್ಪ ಓಕೆ, ಅದು ಅಷ್ಟು ಮಿನಿಮಮ್. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಹಾಕೋಬೋದು, ಆ್ಯಪಲ್ ಹಾಕೋಬೋದು, ಹನಿ ಹಾಕೋಬೋದು, ಆ ಥರ ಏನೆಲ್ಲ ಇದೆ. ಸೊ ಸದ್ಯಕ್ಕೆ ನಾನಿವಾಗ ಬಾಳೆಹಣ್ಣು, ಹಾಲು, ಫ್ರೂಟ್ಸು. ಸ್ವಲ್ಪ ಶುಗರ್ ಬೇಕೇನು ನನಗೆ ಗೊತ್ತಿಲ್ಲ, ಶುಗರ್ ಬೇಡ ಅನ್ಕೋತೀನಿ. ಶುಗರ್ ನನ್ನ ಪ್ರಕಾರ ನಾನಂತ ಅವಾಯ್ಡ್ ಮಾಡ್ತೀನಿ. ಅದು ಬಿಟ್ಟರೆ ಒಂದು ಒಳ್ಳೆ ಬೌಲ್ ಬೇಕು, ಅದೊಂದು ಯಾವಾಗ ತರಬೇಕಷ್ಟೆ. ಬೌಲೇ ಮೇಯ್ನು. ಅದು ಬಿಟ್ಟರೆ ಒಂದು ಡಬ್ಬ ತರಬೇಕು, ಯಾಕಂದರೆ ಇದು ನಾನು ಓಪನ್ ಮಾಡಿ ಇಟ್ಕೊಂಡ್ರೆ ಇದು ಗಾಳಿ ಸೇರಿದ್ರೆ ಮತ್ತೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಬೆಸ್ಟು ಡಬ್ಬ ಅಂದರೆ ಇಲ್ಲಿ ಅಂಗಡಿಯಲ್ಲೆಲ್ಲಿ ಸಿಗುತ್ತೆ. ಸೊ ಖಾಲಿ ಡಬ್ಬ ಯಾವುದೋ ನೋಡಿ ತರ್ತೀನಿ ಅಷ್ಟೇ. ಅದೊಂದು ಇವಾಗ 5:30 ಅಷ್ಟಾಗಿರೋದಲ್ವ, ನೋಡೋಣ. ಸೊ ಅದು ಎಡಿಟಿಂಗ್ ಆದಂಗೆ ಅಪ್ಲೋಡ್ ಮಾಡಿ ಸ್ವಲ್ಪ ಇಲ್ಲೇ ನಡ್ಕೊಂಡೋಗಿ ನೋಡಿ ಬರ್ತೀನಿ, ಡಬ್ಬ ಏನಾದರೂ ಸಿಗತ್ತಾ. ಅದಿಲ್ಲ ಅಂದರೆ ಸೀದಾ ಬರೋದು, ಸೀದಾ ಆಟ ಆಡೋಕ್ಕೆ ಹೋಗೋದೆ. ನೀವು ನೋಡ್ತಾ ಇರಿ, ಎಲ್ಲ ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ವೀಡಿಯೋ 88% ಆಗಿದೆ, ಇನ್ನು 20% ಹತ್ರ ಬಾಕಿ ಇದೆ. ಕಳಿಸಿದ್ಯಾ? ಇದೆಲ್ಲ ನಾನು ಹಾಕೋದಿಲ್ಲ ಆ್ಯಕ್ಚುಲಿ. ಇದು ಬ್ಲ್ಯಾಕ್ ಅದಕ್ಕೆ ಹಾಕ್ಕೊಂಡಿರೋದು. ಅಲ್ಲಿ ಹೋದರೆ ಬ್ಲ್ಯಾಕ್ ಇಲ್ಲ ರೆಡ್ ಹಾಕೋಬೇಕು. ಒಂದು ಟೀಮ್ ಅವ್ರು ಫುಲ್ ಬ್ಲ್ಯಾಕು, ಒಂದು ಟೀಮ್ ಅವ್ರು ರೆಡ್ ಮಾಡ್ಕೋತಾರೆ. ನಾನು ಇದೇ ಹಾಕೊಂಡು ಹೋಗೋದು. ಇವಾಗ ಏನು ಮಾಡೋದು, ಅವರು ಎಲ್ಲರೂ 2 ಜರ್ಸಿ ತಂದಿರ್ತಾರೆ. ಟೀಮ್ ಶಫಲ್ ಆದಮೇಲೆ ಒಂದು ಟೀಮ್ ರೆಡ್ ಮಾಡ್ಕೋತಾರೆ, ಒಂದು ಟೀಮ್ ಬ್ಲ್ಯಾಕು. ನೋಡೋಣ ಇವಾಗ ಹೋಗೋಣ. ಬಟ್ ಅಲ್ಲ ಜಾಸ್ತಿ ರೆಕಾರ್ಡ್ ಮಾಡಲ್ಲ, ಜಸ್ಟ್ ಒಂದು ಬಂದಿದ್ದಾರೆ ಇಲ್ವ ಅಂತ ಒಂದು ಅಪ್ಡೇಟ್ ಕೊಟ್ಟು ಅಲ್ಲಿ ತೋರಿಸ್ಬಿಡ್ತೀನಿ. ಮತ್ತು ಆಟ ಆಡಿ ಬರುವಾಗ ಏನಾಗುತ್ತೆ ಅದು ತೋರಿಸ್ತೀನಿ ಅಷ್ಟೇ. ಸೊ ಬನ್ನಿ ಇವಾಗ ಡೈರೆಕ್ಟು ಅಪ್ಡೇಟ್ ಮಾಡ್ತಾ ಏನಾಗುತ್ತೆ ನೋಡ್ತಾ ಇರಿ. ಇವಾಗ 6:30 ಆಯಿತು. ಆಡೋಕ್ಕೇನು ಹೋಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಒಂದು ಅಪ್ಡೇಟ್ ನೋಡ್ಕೊಬಿಡಿ ಇದೇನಾಗಿದೆ ಅಂತ. ಒಂದೇ ದಿನದಲ್ಲಿ ಫುಲ್ ಉಡೀಸ್ ಮಾಡಾಕ್ಬಿಟ್ಟವ್ರಲ್ಲ ಗುರು. ಏನೆಲ್ಲ ವೀಡಿಯೋ ಮಾಡೋಕೆ ಅಂದ್ಕೊಂಡವನು. ಇಲ್ಲಿಂದ ಆ ಕಡೆ ರೋಡ್ ಬೇರೆ ಕಾಣಿಸ್ತಾ ಇಲ್ಲ, ಆ ರೇಂಜ್ಗೆ ಉಡೀಸ್ ಹಾಕಿದ್ದಾರೆ. ನಾನು ಅಂದ್ಕೊಂಡೆ ಇದನ್ನೇ ಮತ್ತೆ ರಿನೋವೇಷನ್ ಮಾಡ್ತಾರೆ ಅಂತ. ಫುಲ್ ಹೊಡೆದಾಗ್ತಾ ಇದ್ದಾರೆ. ಸೊ ಎಲ್ಲದರಲ್ಲಿ ಸೀಟು ಅದನ್ನು ಫುಲ್ಲು ಹೊಡೆದಾಗಿದ್ದಾರೆ. ರೋಡೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ಒಳ್ಳೆ ಜಾಗಗಳು. ಇಲ್ಲಿ ಇವಾಗ ನೋಡಿ ಫುಲ್ ಅಲ್ಲಿ ಕನೆಕ್ಟ್ ಆಗುತ್ತಲ್ವ, ಕಂಪ್ಲೀಟ್ ಫ್ರೀ ಜಾಗ ಅನಿಸ್ತಾ ಇದೆ. ಏನೋ ಒಂದು ಮಾಡ್ತಾ ಇದ್ದಾರೆ ಅಷ್ಟೇ. ನನಗೂ ಲೇಟ್ ಆಯಿತು, ಬನ್ನಿ ಇವಾಗ ಹೋಗೋಣ. ಇವಾಗಷ್ಟೇ ಆಟ ಆಡೋಕೆ ಹೋಗಿ ಆಟ ಆಡಿ ಬಂದಾಗಿದೆ. ಹೋದೆ ಸ್ವಲ್ಪ ಹೊತ್ತು ಸುಮ್ಮನೆ ಎತ್ಕೊಂಡೋಗ್ಬಿಟ್ಟೆ ಗುರು. ಅಲ್ಲಿಂದ ಸೇರಿಸ್ಕೊಂಡ್ರು. ನೋಡೋಣ ನೆಕ್ಸ್ಟ್ ವೀಕಿಂದ ಹೋಗ್ಬೋದು ಕಂಟಿನ್ಯೂಸು. ನೋಡೋಣ ಒಂದು ಬೂಟ್ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಬೂಟ್ ಹಾಕೊಂಡಿರುತ್ತೆ. ನೆಕ್ಸ್ಟ್ ವೀಕಿಂದ ಟ್ಯೂಸ್ಡೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬನ್ನಿ ಇವಾಗ ಸ್ವಲ್ಪ ಊಟ ಮಾಡಿ ಏನು ಸೀನಂತ ನೋಡೋಣ. ಈಗ ಪೀಸ್ ಗುಲಾಬ್ ಜಾಮೂನ್ ಹಾಂ ಇವೆಲ್ಲದು और एक ये भी कल एक समोसा दे दो. ಇವಾಗ ಸ್ವಲ್ಪ ನಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೊಂದು ಗುಲಾಬ್ ಜಾಮೂನು ಮತ್ತು ಚಂಪಕಲ್ಲಿ ತಿಂದೆ. ಸೊ ಅದಕ್ಕೆ 50 ರೂಪಾಯಿ ಹೇಳ್ಬಿಡೋದಾ? ತುಂಬ ದಿನ ಆದಮೇಲೆ ತಿಂದರೆ ಹಿಂಗೆ ಆಗೋದು.
ಅಲ್ವಾ. ನಾನು ಯಾವ ತಿಂದಿದ್ದೇ ಗೊತ್ತಿಲ್ಲ. ನಾನು ಕೇಳಿರೋ ರೇಟೆಲ್ಲ 15 ರೂಪಾಯಿ, ಗುಲಾಬ್ ಜಾಮೂನ್ಗೆ 10 ರೂಪಾಯಿ ಇದ್ರೂ ಇರ್ಬೋದು. ಅದು ಬಿಟ್ಟು 25 ಮತ್ತು 20-30 ಕೇಳಿದ್ದಿದೆ ಫಸ್ಟು. ಇವಾಗ ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ದೀನಿ. ಫೈನಲಿ ಶ್ಯಾಂಪು ತಗೊಬಿಟ್ಟಿದ್ದೀನಿ ತುಂಬ ದಿನ ಆದಮೇಲೆ. ಅವರೇನೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ ಅಂದರು, ನಾನು ಬೇಡ ಅಂದ್ಬಿಟ್ಟೆ. ಮತ್ತೇನೋ ಒಂದು ಗ್ಯಾರಂಟಿನ ಏನೊಂದು ಹೇಳಿದ್ರು, ಅದೆಲ್ಲ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅಂದರೆ ತಿನ್ನೋಕ್ಕೆ ನನಗೆ ಆ ಥರ ಇಷ್ಟ ಇಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ಬೇಡ ಅನ್ಸುತ್ತಲ್ಲ. ಅಂದರೆ ಏರ್ ಫಾಲ್ ಆಗುತ್ತೆ ನಿಜ, ಅಂದರೆ ಇಂಟೇಕ್ ನಾವೇನು ತಗೋತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗೋದು ನಿಜಾನೇ. ಬಟ್ ಆದರೆ ನನಗೇನು ಅನಿಸುತ್ತೆ ಅಂದರೆ ಟ್ಯಾಬ್ಲೆಟ್ಗಿಂತ ಸೊ ನಾವು ಒಳ್ಳೆ ಫುಡ್ ತಿಂದರೆ ಬೆಸ್ಟು. ಸೊ ಫುಡ್ಡಲ್ಲೇ ಮಾಡೋಣ ಸ್ವಲ್ಪ ಕಂಟ್ರೋಲ್, ಅದನ್ನೇ ಟ್ರೈ ಮಾಡ್ತೀನಿ. ಅದು ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋಕೆ ಹೋಗೋದೇ ಇಲ್ಲ ಬಿಡೋದು. ಎಷ್ಟಾಯ್ತು ಅಂದರೆ 170 ಏನೋ ಆಯ್ತು ಅನ್ಕೋತೀನಿ. 50, 20 200 ಕೊಟ್ಟು 50 ಕೊಟ್ಟು ಎಷ್ಟು ಕೊಟ್ಟರು 20 ಕೊಟ್ಟು ಹೌದು ಒಂದು 170. अरे हिंदी मालूम है? हाँ बोलो. हम लोग महाराष्ट्र के इधर काम के लिए आए थे. काम ही बंद करेगा 2 दिनों का, वापस जा रहे फैमिली लोग. थोड़ा चाय पानी पी लेंगे, थोड़ा मदद कर लो. मैं खुद ही यहाँ पे काम कर रहा हूँ. 50-50 रुपये दे दोगे? मेरा एज जानते हो क्या? क्या? मैं 20 साल का हूँ. 20 साल के. ये क्या है? ये कैमरा. हाँ कैमरा. कैमरा है, फोटो निकलता है नहीं? काम करने के लिए आ गए ಎಂತ ಗುರು. ಇಂಥವ್ರ ಬಗ್ಗೆ ನಾನೇನು ಕಮೆಂಟ್ಸು ಮಾಡೋಕ್ಕೋಗಲ್ಲ, ಏನು ಮಾಡೋಕ್ಕೋಗಲ್ಲ. ರಿಯಾಲಿಟಿ ನಮಗೂ ಗೊತ್ತಿಲ್ಲ. ಅವ್ರ ಕಷ್ಟ ಇರ್ಬೋದು, ಇಲ್ಲದೇ ಇರ್ಬೋದು ಅಲ್ವಾ. ಹಂಗೆ ಕೇಳಿದ್ರೆ ಯಾರು ಕೊಡ್ತಾರೆ? ಈಗ ಯಾರೂ ಕೊಡೋಲ್ಲ. ಅವ್ನು ಕೇಳೋದು ಇದರಲ್ಲಿ ಮನೆಗಾರ್ಗಾದ್ರು ಕಾಲ್ ಮಾಡಿ ತರ್ಸೋಕ್ಕಾಗಲ್ವ. ಇನ್ನು ಜಾಸ್ತಿ ಏನಿಲ್ಲ, ಹೋಗಿ ರೂಮಲ್ಲಿ ಮಲ್ಕೊಳ್ಳೋದು. ಮತ್ತು ಮ್ಯಾಚ್ ಏನು ನೋಡೋಲ್ಲ. ಮ್ಯಾಚು ಮಾರ್ನಿಂಗ್ ನೋಡ್ತೀನಿ ಅನ್ಕೋತೀನಿ. ಅರ್ಜೆಂಟೀನಾನ ಗೊತ್ತಿಲ್ಲ, ಇದ್ದರೂ ಅದೇ ಇರ್ಬೋದು. ಮಾರ್ನಿಂಗ್ 6:30ಗೆ ಮ್ಯಾಚ್ ನೋಡ್ತೀನಿ ಅಷ್ಟೇ. ಸೊ ಈ ವ್ಲಾಗ್ನಾಗ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಅದಕ್ಕೂ ಮುಂಚೆ ನೋಡಿ ಇದೇ ತಗೊಂಡಿರೋದು, ಸೊ ನಾಳೆ ತೋರಿಸ್ತೀನಿ, ನಾಳೆ ವ್ಲಾಗ್ನಲ್ಲಿ. ಈ ವ್ಲಾಗ್ನಾಗ ಏನು ಮಾಡ್ತಾಯಿದ್ದೀನಿ, ಟೇಕ್ ಕೇರ್, ಬೈ ಬೈ. ಟಾಟಾ.